ಆ ಶಂಕಿತ ಉಗ್ರನ ಪತ್ತೆ ಇನ್ನೂ ಕೂಡ ಆಗಿಲ್ಲ. 3 ದಿನ 4ನೇ ದಿನ ಇವತ್ತು ಇನ್ನೂ ಕೂಡ ಆ ಶಂಕಿತ ಉಗ್ರನ ಪತ್ತೆ ಆಗಿಲ್ಲ. ಪೊಲೀಸರು ಒಂದ್ ರೀತಿ ಸರ್ಕಸ್ ಮಾಡ್ತಾ ಇದ್ದಾರೆ, ಕಸರತ್ತು ನಡೆಸ್ತಾ ಇದ್ದಾರೆ ಶಂಕಿತನ ಉಗ್ರನ ಪತ್ತೆ ಮಾಡೋಕೆ. ಈಗಾಗಲೇ 8 ಟೀಮ್ ಅಂದೆ 12 ಟೀಮ್ಗಳನ್ನ ರಚನೆ ಮಾಡಿದ್ದಾರೆ ಕಮಿಷನರ್. ರಾಜ್ಯವೆಲ್ಲ ಸುತ್ತಾಡಿದ್ರು ಆ ಬಾಂಬ್ ಬ್ಲಾಸ್ಟ್ ಶಂಕಿತ ಉಗ್ರ ಸಿಗ್ತಾ ಇಲ್ಲ. ಉತ್ತರ ಕರ್ನಾಟಕದ ಜಿಲ್ಲೆಗಳು ಹಾಗೂ ಅಕ್ಕಪಕ್ಕದ ರಾಜ್ಯಗಳಲ್ಲೂ ಕೂಡ ತಲಾಶ್ ನಡೆಸ್ತಾ ಇದ್ದಾರೆ. ಎಲ್ಲ ಪೊಲೀಸ್ ಸ್ಟೇಷನ್ ಕೂಡ ಅಲರ್ಟ್ ಮೆಸೇಜ್ ಹೋಗಿದೆ. ಇದರ ನಡುವೆ ರೋಡ್ ಸೈಡ್ ಅಲ್ಲಿ ನಡ್ಕೊಂಡು ಹೋದ್ರೆ ಬೇರೆ ಬೇರೆ CCTV ಕ್ಯಾಮ್ರಾದಲ್ಲಿ ಎಲ್ಲಿ ಫುಟೇಜ್ಗಳಲ್ಲಿ ನನ್ನ ಸೆರೆ ಹಿಡಿತಾರೋ ಅನ್ನೋ ಕಾರಣಕ್ಕೆ ಆತ ರಸ್ತೆ ಮಧ್ಯದಲ್ಲಿ ಮತ್ತು ಬಸ್ನ ಪಾಸ್ ಮಾಡುವಂಥದ್ದು, ಬಸ್ ಚೇಂಜ್ ಮಾಡುವಂಥದ್ದು, ಇಂತಹ ಮಾಸ್ಟರ್ ಪ್ಲಾನ್ ಮಾಡಿಕೊಂಡು ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸುವ ಪ್ರಯತ್ನ ಮಾಡಿದ್ದಾನೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿ, ತನಿಖೆ ಯಾವ ಹಂತದಲ್ಲಿ ಸಾಗ್ತಾ ಇದೆ? 12 ಟೀಮ್ ಅಂದ್ರೆ ಹುಡುಗಾಟದ ಮಾತೇ ಅಲ್ಲ. ಇಷ್ಟೆಲ್ಲ ಆದ್ರೂ ಕೂಡ 4 ದಿನ ಆಗ್ತಿದೆ ಆತನನ್ನ ಹುಡ್ಕೋಕೆ ಅಂದ್ರೆ ಅವನಿನ್ನೆಂತ ಮಾಸ್ಟರ್ ಪ್ಲಾನ್, ಎಷ್ಟು ದಿನದಿಂದ ಪ್ರೀ ಪ್ಲಾನ್ ಮಾಡಿರ್ಬೇಕಲ್ವಾ ಇಂತಹ ಪ್ರಕರಣವನ್ನು ಗಮನಿಸಿದಾಗ? ನಿಜ ವಿದ್ಯಾ, ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಹಗಲು ಇರುಳು ಕೂಡ ಶ್ರಮವನ್ನ ಹಾಕ್ತಿದ್ದಾರೆ. ಈ ಬಾಂಬ್ ಬ್ಲಾಸ್ಟ್ ಶಂಕಿತ ಉಗ್ರನನ್ನ ಅರೆಸ್ಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ 12 ಟೀಮ್ಗಳು ಇಡೀ ರಾಜ್ಯದಲ್ಲಿ ಪ್ರಮುಖ ಜಿಲ್ಲೆಗಳಲ್ಲಿ ಹುಡುಕಾಟವನ್ನ ನಡೆಸಲಾಗ್ತಿದೆ. ಟವರ್ ಡಂಪ್ ನಲ್ಲಿ ಸಿಕ್ಕಂತಹ ಮಾಹಿತಿಯ ಆಧಾರದ ಮೇಲೆ CCTV ದೃಶ್ಯಗಳನ್ನ ಇಟ್ಟುಕೊಂಡು ಆತನ ಪತ್ತೆಗಾಗಿ ಬಲೆ ಬೀಸೋ ಕೆಲಸವನ್ನ ಮಾಡಿದ್ದಾರೆ. ಅಕ್ಕಪಕ್ಕದ ಹೊರ ರಾಜ್ಯಗಳಿಗೂ ಕೂಡ ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ. ಅಲ್ಲಿಗೂ ಕೂಡ ಟೀಮ್ಗಳನ್ನ ಕಳಿಸಿದ್ರು ಸಹ ಆತ ಇನ್ನೂ ಪತ್ತೆಯಾಗಿಲ್ಲ. ಏರ್ಪೋರ್ಟ್ ಹಾಗೆ ರೈಲ್ವೆ ಸ್ಟೇಷನ್ಗಳಲ್ಲೂ ಕೂಡ ಈತನ ಬಗ್ಗೆ ಕಟ್ಟೆಚ್ಚರ ವಹಿಸುವಂತೆ ಮಾಹಿತಿಯನ್ನ ನೀಡಲಾಗಿದೆ. ಲುಕ್ಔಟ್ ನೋಟಿಸ್ ಅನ್ನ ಹೊರಡಿಸಿದ್ದಾರೆ. ಅದ್ರ ಜೊತೆಗೆ ಕೇಂದ್ರದ ತನಿಖಾ ಸಂಸ್ಥೆಗಳ ಮೊರೆಯನ್ನ ಸಹ ಹೋಗಿದ್ದಾರೆ. ಅದು IB, ರಾ ಮತ್ತೆ NIA ಎಲ್ಲಾ ಅಧಿಕಾರಿಗಳಿಗೂ ಕೂಡ ಪೊಲೀಸರು ಈತನ ಚಲನವಲನದ CCTVಗಳು ಮತ್ತೆ ಇಲ್ಲಿ ನಡೆದಂತಹ ಘಟನೆಯ ದೃಶ್ಯಗಳನ್ನ ಕಳಿಸಿದ್ದಾರೆ. ಈತ ಬಾಂಬ್ ಬ್ಲಾಸ್ಟ್ ಗುವಾರಿ, ಈತ ಈ ಹಿಂದೆ ಯಾವುದಾದ್ರೂ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ನ ಅಥವಾ ಬೇರೆ ಯಾವುದಾದ್ರೂ ಸಂಘಟನೆಗಳ ಜೊತೆ ಈ ಹಿಂದೆ ಗುರುತಿಸ್ಕೊಂಡು ಜೈಲ್ ಸೇರಿದ್ನ, ಈ ಬಗ್ಗೆ ಮಾಹಿತಿಯನ್ನ ಕೊಡಿ ಅಂತ ಕೇಳಿದ್ದಾರೆ. ಆದ್ರೆ ಸದ್ಯ ಇವತ್ತು ಮಧ್ಯಾಹ್ನ NIA ಅಧಿಕಾರಿಗಳು ಸ್ಪಾಟ್ಗೆ ಆಗಮಿಸೋ ಸಾಧ್ಯತೆ ಇದೆ. ಮತ್ತೆ CCB ಇಂದ ಅಧಿಕೃತವಾಗಿ ಈ ಪ್ರಕರಣದಲ್ಲಿ ಕೇಸ್ ಫೈಲ್ ಅನ್ನ ಪಡೆದು ಇವತ್ತಿನಿಂದ ನರಸಿಂಹಮೂರ್ತಿ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.